ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಅತಿ ದೊಡ್ಡ ಮಿಸೈಲ್ ದಾಳಿ ನಿನ್ನೆ ಮಧ್ಯರಾತ್ರಿಯಾಗಿದೆ. ಏಕಕಾಲದಲ್ಲಿ 200 ಮಿಸೈಲ್ಗಳ ದಾಳಿ ನಡೆಸಿರುವ ಇರಾನ್ ಸಿಕ್ಕ ಇಸ್ರೇಲಿಗರನ್ನ ಕೊಂದು ಹಾಕಿದೆ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಗೆ ಗಾಜಾದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಹಿಜ್ಬುಲ್ಲಾ ಮುಖ್ಯಸ್ಥ ನಸ್ರುಲ್ಲಾ ಹತ್ಯೆ ಬಳಿಕ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಇಸ್ರೇಲ್ನ ಸಾವಿರಾರು ಜನರು ಬಾಂಬ್ ಶೆಲ್ಟರ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಇರಾನ್ ತಪ್ಪು ಮಾಡಿದೆ, ಅನುಭವಿಸುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಿನ್ನೆ ರಾತ್ರಿನೇ ಪ್ರೆಸ್ ಮೀಟ್ ಮಾಡೋ ಮೂಲಕ ತಿಳಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆಕಾಶದಲ್ಲಿ ಮಿಂಚ್ತಾ ಇರೋದು ಯಾವುದೋ ನಕ್ಷತ್ರಗಳು ಅಲ್ಲ, ಬದಲಾಗಿ ಇದು ಮಿಸೈಲ್ಗಳು. ಅಟ್ ಅ ಟೈಮ್ 200ಕ್ಕೂ ಹೆಚ್ಚು ಮಿಸೈಲ್ಗಳ ಅಟ್ಯಾಕ್ ಇಸ್ರೇಲ್ನಲ್ಲಾಗಿದೆ. ಇಸ್ರೇಲ್ನ ಬೇರೆ ಬೇರೆ ಭಾಗದಲ್ಲಿ ಮಿಸೈಲ್ಗಳು ಅಪ್ಪಳಿಸ್ತಾ ಇರುವಂತಹ ಆ ದೃಶ್ಯ ಗಮನಿಸ್ತಾ ಇದ್ದೀರಿ. ಆ ಭೀಕರ ದಾಳಿಗೆ ಇಸ್ರೇಲಿಗರು ಬೆಚ್ಚಿ ಬಿದ್ದಿದ್ದಾರೆ. ತಮ್ಮ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಶೆಲ್ಟರ್ಗಳಲ್ಲಿ ಅವರು ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆತಂಕದ ಛಾಯೆ ಇಸ್ರೇಲ್ನಲ್ಲಿ ಆವರಿಸಿದೆ. ಆದರೆ ಇದರ ಪ್ರತೀಕಾರ ಇಸ್ರೇಲ್ ಇರಾನ್ ಮೇಲೆ ಯಾವ ರೀತಿಯಾಗಿ ತೀರಿಸಿಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಹಿಜ್ಬುಲ್ಲಾ ಮುಖ್ಯಸ್ಥನನ್ನ ಹತ್ಯೆ ಮಾಡಿದ ನಂತರ ಈ ರೀತಿಯಾಗಿ ಅಟ್ಯಾಕ್ ಪ್ರತೀಕಾರವನ್ನ ಇರಾನ್ ತೀರಿಸಿಕೊಂಡಿದೆ. ಆದರೆ ಇರಾನ್ನ ಈ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಆಗಿದೆ. ಈ ಕೌಂಟರ್ ಅಟ್ಯಾಕ್ನಲ್ಲಿ 2 ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಇನ್ನು ನಿನ್ನೆ ಇರಾನ್ ನಡೆಸಿರುವಂತಹ ಈ ಮಿಸೈಲ್ ದಾಳಿಗೆ 8 ಇಸ್ರೇಲಿ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.